ಆಯ್ತು, ಅವ್ರ ಬಾಯಲ್ಲಿ ಏನಾದ್ರು ರಾಜ್ಯ ಸರ್ಕಾರದ ಇಷ್ಟು ಪಾಲಿದೆ, ಕೇಂದ್ರ ಸರ್ಕಾರದ ಇಷ್ಟು ಪಾಲಿದೆ ಅಂತ ಅವ್ರ ಬಾಯಲ್ಲಿ ಏನೋ ಬರುತ್ತಾ? ಹೇಳೋದೇ ಇಲ್ಲ ಅವರು. ನಾನು ಹೇಳಿದೆ, ಈಗ ಕೇಂದ್ರ ಸರ್ಕಾರದ ಪಾಲು ಎಷ್ಟಿದೆ ಅಂತ ನಾನು ಹೇಳಿದ್ದೀನಿ. ನಾವೇನು ಮುಚ್ಚಿಡ್ಲ್ವಲ್ಲ. ರಾಜ್ಯ ಸರ್ಕಾರದ್ದು ಜಮೀನು ಕೊಟ್ಟಿರೋದು ಎಲ್ಲ ಹೇಳಿದೀವಲ್ಲ. ಆಮೇಲೆ ಲೋನ್ದು, ಮೆಟ್ರೋದವರು ಲೋನ್ ತಗೊಂಡಿರೋದು ಎಲ್ಲ ಹೇಳಿದೀವಲ್ಲ. ಅವರು 3-4 ದಿವಸದ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಇಷ್ಟು ಪಾಲಿದೆ ಅಂತ ಏನೋ ಹೇಳಿದ್ರು ಅವರು? ಹೇಳೋದಿಲ್ಲ ಅವರು. ನೀವು ಮತದ್ದು ಮಾಡ್ತಾ ಇದ್ದೀರಾ ಅಂತ ಅವರು, ನೀವು ಮತದ್ದು ಮಾಡ್ತಾ ಇದ್ದೀರಾ ವೋಟರ್ ಅಂತೇಳಿ ಅವ್ರು ಅದನ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದ. ರಾಹುಲ್ ಗಾಂಧಿ ಅವರು ನಿಮ್ಮ ಕ್ಷೇತ್ರದಲ್ಲಿ ಏನಾದ್ರು ಆತರ ಆಗಿದೆ ಸರ್? ಆಗಿದ್ರೆ ತನಿಖೆ ಮಾಡಲಿ, ನಮ್ದೇನೂ ಅಬ್ಜೆಕ್ಷನ್ ಇಲ್ಲ. ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಪತ್ರಿಕಾಗೋಷ್ಠಿ ಮಾಡಿ ನಿಮ್ ನಾಯಕರಿಗೆ ಸವಾಲ್ ಹಾಕಿದ್ದಾರೆ. ನೀವು ದಾಖಲೆ ಕೊಡುವಂಗಿಲ್ಲ, ಮತ್ತೆ ಪ್ರಮಾಣ ಪತ್ರ ಸಲ್ಲಿಸುವಂಗಿಲ್ಲ. ಪ್ರಮಾಣ ಪತ್ರ ಸಲ್ಲಿಸಿ ಓಡೋಗ್ತಿದ್ದೀರಾ, ಮತ್ತೆ ಯಾವ ತನಿಖೆ? ಇದು ಈಗ ಬೇರೆ ಸಬ್ಜೆಕ್ಟ್ ಮಾತಾಡ್ತಾರೆ. ನಿಮಿಷ ಇದು ಈ ಡೈವರ್ಟ್ ಇದು ಮಾಡೋದು ಇದಾಯ್ತಾ? ಇದು ಸುಮ್ಮನೆ ಇದರಲ್ಲೇನು ಬರೆಯಕ್ಕೆ ಹೋಗ್ಬೇಡಿ. ಈ ಬಿಜೆಪಿಯವರು ಉತ್ತರ ಕುಮಾರ್ ಗೊತ್ತಲ್ಲ, ಮಹಾಭಾರತದಲ್ಲಿ ಈ ಉತ್ತರ ಕುಮಾರ್ ಪೌರುಷ ಒಲೆ ಮುಂದೆ ಅಂತ ಅಡಿಗೆ ಮನೇಲೆ ಅವ್ರದ್ದು ಪೌರುಷ, ಆಚೆ ಏನೂ ಇಲ್ಲ ಅವ್ರದ್ದು. ಅಲ್ಲ, ಇದಕ್ಕೂ ಅದಕ್ಕೂ ಇದು ಡೈಲ್ಯೂಟ್ ಆಗ್ಬಿಡುತ್ತೆ. ಅದಕ್ಕೆ ಅದು ಮಾತಾಡಲ್ಲ ಈಗ. ಯಾರಿಗೆ ಇಲ್ಲ, ಅಪೋಸಿಷನ್ ಲೀಡರು ಪ್ರೋಟೋಕಾಲ್ ಪ್ರಕಾರ ಕೊಟ್ಟಿರ್ತಾರೆ, ಎಲ್ಲರಿಗೂ ಕೊಟ್ಟಿರ್ತಾರೆ. ಎಲ್ಲ MLAs ಪ್ರೋಟೋಕಾಲ್ ಪ್ರಕಾರ ಏನಿದೆ. ಆಮೇಲೆ ಇದು ಪ್ರೈಮ್ ಮಿನಿಸ್ಟರ್ ಬಂದಾಗ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ನಮಗ್ ಗೊತ್ತಿಲ್ಲ. ನನಗಂತೂ ಕರೆದಿದ್ದಾರೆ. ಅದೇನು ಅವರು